ಸಕಲೇಶಪುರ ಪಟ್ಟಣದಲ್ಲಿ ಭಾನುವಾರ ಸಕಲೇಶ್ವರ ಸ್ವಾಮಿಯವರ ಚಿಕ್ಕ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಕಲೇಶಪುರ ಪಟ್ಟಣದ ಗ್ರಾಮದೇವರಾದ ಸಕಲೇಶ್ವರ ಸ್ವಾಮಿಯವರ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಳೆದ ಜನವರಿ 30ರಿಂದಲೇ ವಿವಿಧ ಪೂಜಾ ವಿಧಿವಿಧಾನಗಳು ಆರಂಭವಾಗಿದ್ದು, ಜನವರಿ 30ರಂದು ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ಧ್ವಜಾರೋಹಣ, ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ನಡೆದಿದ್ದು, ದಿನಾಂಕ 31ರಂದು ಅಮ್ಮನವರಿಗೆ ಕುಂಕುಮಾರ್ಚನೆ ಹಾಗೂ ಸಂಜೆ ಗಿರಿಜಾ ಕಲ್ಯಾಣ ಮತ್ತು ನಂದಿವಾಹನೋತ್ಸವ ಕಾರ್ಯಕ್ರಮ ನಡೆಯಿತು. ಭಾನುವಾರ ಸಕಲೇಶ್ವರ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ನಡೆಯಿತು. ಇದನ್ನ ಚಿಕ್ಕ ತೇರೆಂದೇ ಕರೆಯುವ ವಾಡಿಕೆ ಇದ್ದು, ವಿವಿಧ ಪೂಜಾ ವಿಧಿವಿಧಾನಗಳು ಹಾಗೂ 11:30ರ ವೇಳೆಗೆ ದೇವರನ್ನ ಹೊತ್ತು ಬ್ರಾಹ್ಮಣರ ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಂತರ ದೇವರ ವಿಗ್ರಹವನ್ನ ರಥದಲ್ಲಿ ಕೂರಿಸಲಾಯಿತು. ಶಾಸಕ ಸಿಮೆಂಟ್ ಮಂಜು ತಮ್ಮ ಪತ್ನಿ ಪ್ರತಿಭಾ ಮಂಜುನಾಥ್ ಹಾಗೂ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಅವರ ಪತ್ನಿ ಚಂಚಲಾ ಕುಮಾರಸ್ವಾಮಿ ರಥದ ಪೂಜೆಯನ್ನು ನೆರವೇರಿಸಿ ನಂತರ ತೇರನ್ನ ದೇವಸ್ಥಾನದ ಆವರಣದಿಂದ ವಾಡಿಕೆಯಂತೆ ಬ್ರಾಹ್ಮಣರ ಬೀದಿಯಲ್ಲಿ 100 ಮೀಟರ್ ದೂರದವರೆಗೆ ತೇರನ್ನ ಎಳೆಯಲಾಯಿತು. ಸಂಜೆ 7 ಗಂಟೆಗೆ ಹೇಮಾವತಿ ನದಿಯಲ್ಲಿ ಗಂಗಾರತಿ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ನೆರವೇರಿಸಲಿದ್ದು, ಈ ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇದ್ದು, ಎಲ್ಲರೂ ಭಾಗವಹಿಸುವಂತೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಸಮಿತಿ ಹಾಗೂ ರಥೋತ್ಸವ ಉತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇದು ಪೊಲೀಸ್ ಪ್ರಕಟಣೆ. ಭಕ್ತಾದಿಗಳು ಹಣ್ಣುಕಾಯಿಂದ ನಿಧಾನವಾಗಿ ಮಾಡ್ಕೊಳ್ಳಿ, ಲೋಕಲ್ ವೋಟ್ ಮಾಡಬೇಡಿ. ಎಲ್ಲರೂ ಕೂಡ ಹಣ್ಣುಕಾಯಿ ಮಾಡ್ಕೊಡ್ತಾರೆ. ಭಕ್ತಾದಿಗಳು ತಮ್ಮ ಮೊಬೈಲ್ ಆಭರಣವನ್ನು ದೇವಸ್ಥಾನಕ್ಕೆ ಕಾಣಿಕೆ ಹಾಕುವರು. ನಾಗೇಶ್ ಅವರು ಗಂಡಾತಿ ಬಂದ ಜನರೇಟರ್ ತಗೊಂಡ ಹೊಳೆತ ತಗೊಂಡೋಗೋ ಜನರೇಟರ್ ಶೋಭಗಳಲ್ಲಿದ್ದಾರೆ, ಸರಗಳಿದ್ದಾರೆ. ಆ ಜನರೇಟರ್ ತೆಗೆಯೋಣ. ಕಾಯಿ ಕೆಳಗೆ ಹೊಡ್ಕೊಡಿ, ಕಾಯಿ ಕೆಳಗೆ ಹೊಡ್ಕೊಡಿ, ದಯವಿಟ್ಟು ಕಾಯಿ ಕೆಳಗೆ ಹೊಡ್ಕೊಡಿ, ಕಾಯಿ ಕೆಳಗೆ ಹೊಡ್ಕೊಡಿ, ಕಾಯಿ ಕೆಳಗೆ ಹೊಡ್ಕೊಳ್ಬೇಕು. ಸೈಡಲ್ಲಿ ಕೊಡಿ, ಹಣ್ಣು ಕಾಯಿ ಸೈಡಲ್ಲಿ ಸುರಿಸ್ಬಿಟ್ರೆ ದಯವಿಟ್ಟು ಹುಲ್ಲು ಹಾಕ್ಕೊಡಿ, ವೇರು ಹಾಕ್ಬಿಡಿ. ಸೈಡಲ್ಲಿ ಕೊಡಿ, ಹಣ್ಣುಕಾಯಿ ಸೈಡಲ್ಲಿ, ಹಣ್ಣುಕಾಯಿ ಸೈಡಲ್ಲಿ. ಕಾಣಿಕೆ ಹಾಕಂತ ರಥದ ಮುಂದೆ ಉಂಡಿ ಇದೆ, ಬಂದು ಹಾಕಿ. ಯಾರು ರಸೀತಿ ಹಾಕ್ಬಿಟ್ಟು ಒಂದು ಕ್ಷೇತ್ರ ಹೆಸರು ಬೇಗ ಹೆಸರು ಸುರೇಶ್ ಹೋಗಿ. ಜೋಬುಗಳರಿದ್ದಾರೆ, ಸರಗಳರಿದ್ದಾರೆ. ಚಿನ್ನಾಭರಣ ಹುಷಾರು. ಮಹಿಳೆಯರಿಗೆ ವಿನಂತಿ, ತಮ್ಮ ಚಿನ್ನಾಭರಣ, ಮೊಬೈಲ್ ಪರ್ಸ್ ಹುಷಾರು. ಕಾಯಿ ಸೈಡಲ್ಲಿ ಕೊಡ್ಬೇಕು, ಹಣ್ಣು ಕಾಯಿ ಸೈಡಲ್ಲಿ ಕೆಳಗೆ